ನಿನ್ನೆ ಅಂತರೂ ನನ್ನ ಮನಸ್ಸು ಹೇಳ್ತಿತ್ತು ವಾಪಸ್ ಬೆಂಗಳೂರು ಹೋಗ್ಬಿಡು ಅಂತ. ಆದರೆ ಇವತ್ತು ಅದೇ ಮನಸ್ಸು ಬೇಡ ಮುಂದೆ ಹೋಗು ಅಂತ ಹೇಳುತ್ತಿದೆ. ಇವತ್ತು ನಾನು ಎಲ್ಲಿಗೆ ಹೊಂಟಿದ್ದೀನಿ ಅಂತ ನನಗೇ ಗೊತ್ತಿಲ್ಲ. ಯೋಚನೆ ಇಲ್ಲದ ಪ್ರಯಾಣ. ಎ ಜರ್ನಿ ವಿತೌಟ್ ಎ ಪ್ಲ್ಯಾನ್. ನಿನ್ನೆ ಕಾಣುತ್ತಿರುವಂತಹ ತೆಂಗಿನಕಾಯಿಗಳು, ಅಡಿಕೆ ಮರಗಳು ಇಲ್ಲಿ ಕಾಣುತ್ತಿಲ್ಲ. ನೇಚರ್ ಚೇಂಜ್ ಆಗಿದೆ ದೋಸ್ತ. ರಸ್ತೆಯ ಪಕ್ಕದಲ್ಲೇ ಈ ಸಾಯಿಬಾಬಾ ಗುಡಿ ಕಾಣ್ತು. ಸ್ವಲ್ಪ ನನ್ನಲ್ಲಿ ನಾನೇ ಕಳೆದು ಹೋದೆ, ಅಂದರೆ ಮೆಡಿಟೇಷನ್ ಮಾಡಿದೆ. ನನ್ನ ಕಣ್ಣುಗಳು ಯಾವ ಹುಡುಗಿನೂ ನೋಡಲಿಲ್ಲ, ಯಾವ ಗಾಡಿನೂ ನೋಡಲಿಲ್ಲ, ಸೀದಾ ಈ ವಿಂಡ್ ಮಿಲ್ಸ್ನ ನೋಡಿತು. ಎಷ್ಟು ಸಾಲಾಗಿ ಬೆಟ್ಟದ ಮೇಲೆ ಕಾಣುತ್ತಿದ್ದವು. ಈ ವಿಂಡ್ ಮಿಲ್ಸ್ ಹತ್ತಿರ ಹೋಗುವ ಪ್ರಯತ್ನ ಶುರು ಮಾಡಿಕೊಂಡೆ. ತಾಸುಗಟ್ಟಲೆ ಹುಡುಕ್ದೆ, ಆ ವಿಂಡ್ ಮಿಲ್ ಸಮೀಪ ಹೋಗೋದಕ್ಕಾಗಲೇ ಇಲ್ಲ. ಅದಕ್ಕೆ ವಾಪಸ್ ಹೈವೇ ಜಾಯ್ನ್ ಆಗಿ ನನಗೆ ನಾನೇ ಚಾಲೆಂಜ್ ತೊಗೊಂಡೆ. ಇವತ್ತು ಏನಾದರೂ ಸರಿ ಅದರ ಪಕ್ಕ ಹೋಗಲೇಬೇಕತ್ತ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳಂಗೆ ಬೇಕು. ಅಣ್ಣ ಅಲ್ಲಿ ಫ್ಯಾನ್ಗಳಿದಾವಲ್ಲ, ಅಲ್ಲಿ ಹೆಂಗೆ ಹೋಗ್ಬೇಕು? ಈಗ 5 ಕಿಲೋಮೀಟರ್ಸ್ ಇದೆ ಸರ್ವಿಸ್ ರೋಡಲ್ಲಿ. ಓಕೆ, VRL ಆಫೀಸ್ ಬರುತ್ತೆ. ಓಪನ್ ಇರುತ್ತಾ? ಬಿಡುತ್ತಾ? ಇದು ದಾರಿ ಬಾರಿ ಮಾಡ್ಕೊಂಡಿರ. ಎಲ್ಲವೂ ಹತ್ತಿರ ಕಾಣಲು ಶುರುವಾದವು. ನನ್ನ ಮನಸ್ಸು ಹೇಳುತ್ತಿತ್ತು, ಬೇಗ ಹೋಗು, ಬೇಗ ಹೋಗು, ಸ್ಪೀಡ್ ಹೋಗು ಅಂತ. VRL ಆಫೀಸ್ ಬರುತ್ತೆ. ಮತ್ತೆ ಹೋಗಿ ಯೂಟರ್ನ್ ತೊಗೊಂಡು VRL ಆಫೀಸ್ ಯೂಟರ್ನ್ ಹೊಟ್ಟೆ ಬಿಟ್ಟೆ. ಏನಿಲ್ಲ ಅಣ್ಣ, ಬಸ್ ಸ್ಟ್ಯಾಂಡ್ ಚೆನ್ನಾಗಿತ್ತಲ್ಲ, ಹಾಗೆ ವ್ಲಾಗ್ ಮಾಡ್ತಿದ್ದೆ. ಏನಣ್ಣ ಇಲ್ಲಿ ಇಷ್ಟು ದೊಡ್ಡದಾಗಿದೆ VRL ಬಸ್ ಸ್ಟ್ಯಾಂಡು? ಚೆಕ್ ಪಾಯಿಂಟ್. ಬೆಂಗಳೂರು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಇಲ್ಲಿ ಇರೋದು. ಹಾಂ, ಓಕೆ. ಇಲ್ಲಿ ನಮ್ಮ ಡೀಸೆಲ್ ಬಂಕ್ ಇದೆ. ಈಗ ನೈಟ್ ಟೈಮ್ ನಮ್ಮ ಗಾಡಿಗಳಲ್ಲಿ ಇಲ್ಲೇ ಡೀಸೆಲ್ ಹಾಕ್ತಾರೆ. ಓ ಹಾಗೆ. ಅದು ಹಿಂದೆ ಅದು ವಿಂಡ್ ಮಿಲ್ ಇದಾವಲ್ಲಣ್ಣ, ಹೆಂಗೆ ಹೋಗ್ಬೇಕು? ಇಲ್ಲಿಂದ ರೈಟ್ ಸೈಡಿಗೆ ಒಂದು ಇದೇ ಸರ್ವಿಸ್ ರೋಡಿಗೆ ಹೋದ್ರಿ. ಲೆಫ್ಟ್ ಸೈಡಿಗೆ ಒಂದು ದಾರಿ ಸಿಗುತ್ತೆ, ತಿಂಗಳ ರೋಡ್ ಅಂತ ಹೇಳಿ. ಮುಂದೆ ಸೈಡ್ ಊರೊಳಗೆ ಹೋದ್ರಿ ಡೈರೆಕ್ಟ್, ಅಲ್ಲಿ ದಾರಿ ಇದೆ.
ಹೋದೆ 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 ರೋಡ್ ಮಾತ್ರ ಇದೇ ಕಂಡೀಷನಲ್ಲಿತ್ತು. ಬೆಂಗಳೂರು ರೋಡ್ಗಳೇ ಬೆಟರ್ ಅನ್ನಿಸ್ಬಿಟ್ಟು ನನಗೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಣ್ಣ ಅಲ್ಲಿ ವಿಂಡ್ ಮಿಲ್ ಕಡೆ ಹೋಗುತ್ತಾ? ಈ ರೋಡ್ ವಿಂಡ್ ಮಿಲ್ ಕಡೆ ಹೋಗುತ್ತೆ. ಹೌದು, ಸುಮ್ಮನೆ ನೋಡಕ್ಕೆ ಹೊಂಟಿದೆ. ಹೋಗುತ್ತೆ. ನಿಮ್ಗೇನು ಡ್ರಾಪ್ ಕೊಡ್ಬೇಕಾ? ಹಾಂ ಬಾಯ್. ಹಾಂ ಇಲ್ಲ ಇಲ್ಲ ಅಣ್ಣ. ಹಾಂ ಅಣ್ಣ, ಎಲ್ಲಿಗೆ ಹೊಂಟಿವಿ ನನಗೂ ಗೊತ್ತಿಲ್ಲ ಅಣ್ಣ. ಸುಮ್ಮನೆ ಹೋಗ್ತಾ ಇದೆ ನನಗೆ. ಹಾಂ, ಇವ್ರಿಗೆ ಬಸ್ ಇಲ್ಲ ಅಣ್ಣ, ಮತ್ತು ರೋಡ್ ಸರಿ ಇಲ್ಲ ಅಣ್ಣ. ನಾ ಏನ ಸೀದಾ ಹೋಗ್ಬೇಕಾ? ಓಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅನಿಸ್ತಾ ಇದೆಯಾ? ಚುಮ್ಮ ಚುಮ್ಮ ಅನಿಸ್ತಾ ಇದೆಯಾ? ಅಲ್ಲಿಗೆ ಹೋಗ್ಬೋದಾ ಅಣ್ಣ? ಕಟ್ ಸೈಡ್ ಎಲ್ಲಾದ್ರೂ ಫ್ಯಾನ್ ಸಮೀಪ? ಒಳಗಡೆ ಒಂದು ಇದೆ ಐತೆ, ಹ್ಞೂ, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಕೇಳ್ಕೊಂಡು ಬಿಡ್ತಾರ ಅಣ್ಣ ಅವ್ರು? ಇದು ಎಲ್ಲ ಇದು ಮೈನ್ಸ್ ಇಂದಲ್ಲ ಇದು ಓಕೆ. ಡೌಟ್ ಅದು. 1 hour later. ಹಂಗೋ ಹಿಂಗೋ ಮಾಡಿ ಬೆಟ್ಟ ಹತ್ತಾ ಇದ್ದೀನಿ. ಇದು ಐರನ್ ಓರ ಯಾವ್ದಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಹೆಂಗಾದರೂ ಮಾಡಿ ಅಲ್ಲಿ ಹೋಗಲೇಬೇಕತ್ತ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ, ಮಾಡಲೇಬೇಕು. ನೋಡೋಣ. ನಾನು ಅಂದ್ಕೊಂಡಿದ್ದಿಲ್ಲ ಈ ಗಾಡಿಯಲ್ಲಿ, ಅದು ಅವೆಂಜರಲ್ಲಿ ಇಲ್ಲಿ ತನಕ ಹೋಗಿ ಈ ಥರ ನೋಡೋಕ್ಕೆ ಸಾಧ್ಯ ಆಗುತ್ತೆ ನನ್ನ ಕಡೆ ಅಂತ. ನನ್ನ ಬೈಕ್ನ ಬರೀ ಬೆಂಗಳೂರು ರೋಡಲ್ಲಿ ಟೆಸ್ಟ್ ಮಾಡಿದ್ದೆ, ಫಸ್ಟ್ ಟೈಮ್ ಇಂಥ ರೋಡಲ್ಲಿ ಹೋಗಿದ್ದು. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಡಿ. ಈಗ ಲೆನ್ಸ್ನ ಕ್ಲೀನ್ ಮಾಡುವ ಸಮಯ, ಧೂಳಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗಂತರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ಥರನೂ ಆಗುತ್ತೆ ಅನ್ಪ್ಲ್ಯಾನ್ ಟ್ರಿಪ್ಪಲ್ಲಿ ಅಂತ ನಾನು ಯೋಚನೆ ಮಾಡಿದ್ದಿಲ್ಲ. ಬರೀ ರೋಡಲ್ಲಿ ಹೋಗ್ತೀನಿ ಅಂದ್ಕೊಂಡಿದ್ದೆ. ನಿಮಗೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತಿದೆ ಅಂತ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮಠ ಬಿಸಿಲಲ್ಲಿ ಆ ಸಾಧನೆಯನ್ನು ಮಾಡಿ ನನಗೆ ಸುಸ್ತಾಗೋಗ್ಬಿಟ್ಟಿದ್ದೀನಿ. ಸೊ ಯಾವ ಊರು ಸಿಗುತ್ತೆ ನೆಕ್ಸ್ಟ್ ನೋಡೋಣ, ಅಲ್ಲೇ ಹಾಲ್ಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಣ್ಣ, ಈ ಊರಿನಾಗ ಏನು ಐತಾ ನೋಡಕ್ಕೆ? ಚಿತ್ರದುರ್ಗ ಕೋಟೆ ಬಿಟ್ಟು ಚಂದ್ರವಳ್ಳಿ ಐತೆ, ಈ ಕಡೆ ಆಡುಮಲ್ಲೇಶ್ವರ ಐತೆ, ಜೋಗಿಮಟ್ಟಿ ಐತೆ, ದುರ್ಗಮಠ ಐತೆ. ಹತ್ರ ಇರೋದ್ರೆ ಚಂದ್ರವಳ್ಳಿ ಇದೆ. ಏನನ್ನದು? ಅದೊಂದು ಪ್ಲೇಸು ಹಳೆ ಚಂದ್ರವಳ್ಳಿ ಏನಿಲ್ಲ ಇಲ್ಲ, ಹಳೆ ರಾಜರು ಆಳ್ವಿಕೆ ಮಾಡಿರೋದು ಕನ್ನಡದವರು. ಮಯೂರವರ್ಮ ಗೊತ್ತಲ್ಲ? ಹಾಂ, ಮಯೂರವರ್ಮ. ಹಾಂ ಹಾಂ, ಅವ್ನು ಆಳ್ವಿಕೆ ಮಾಡಿರೋ ಪ್ಲೇಸ್ ಅದು. ಓಕೆ. ಏನು ನೋಡಕ್ಕೆ ಏನ್ರ ಆಯ್ತಾ? ಅಂಥದ್ದು ಏನೂ ಇಲ್ಲ. ನೀವಂದ್ರೆ ಜೋಗಿಮಟ್ಟಿಗೆ ಹೋಗ್ಬೋದು, ಜ್ಯೋತಿ ಮಠ. ಬಟ್ ಈ ಟೈಮಲ್ಲಿ ಅದು ಬೆಳಿಗ್ಗೆ ಬಂದರೆ ಮಂಜಿರುತ್ತಲ್ಲ, ಓಕೆ. ಮುರುಘಾ ಮಠ 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 ಎಲ್ಲಿದೆ? ಫೇಮಸ್ ಇಲ್ಲೇ ಅದು. 5 ಕಿಲೋಮೀಟರ್ ಆಗುತ್ತೆ. ಓಕೆ. ಇಲ್ಲಿ ಹೋದ್ರೆ ಹೊಸಪೇಟೆ ಬ್ರಿಡ್ಜ್ ಬರುತ್ತೆ, ಹೊಸಪೇಟೆ ರೋಡ್ ಆ ಕಡೆ. ಓಕೆ.
ಅಣ್ಣ ಮುರುಘಾ ಮಠಗಿನ್ನ ಸೀದಾ ಹೋಗ್ಬೇಕಾ? ಮುರುಘಾ ಮಠ ಮುರುಘಾ ಮಠ ಸೀದಾನಾ? ಮುಂದೆ ನೆಕ್ಸ್ಟ್ ಹಾಂ ಓಕೆ. ಆ ಮಠದಲ್ಲಿ ಪ್ರಸಾದವನ್ನು ಮಾಡಿ ಆ ದಿನವನ್ನು ಅಲ್ಲೇ ಎಂಡ್ ಮಾಡಿದೆ. ನಾಳೆಯ ಕತೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ.